ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಬಂದು ಮಂಗಳವಾರ ಮಾಡ್ತಿರುವಂತಹ ವಿಡಿಯೋ. ಅಂದರೆ ಸೋಮವಾರ ನಾನು ಭಾನುವಾರ ನಾನು ದೋಸೆಗೆಲ್ಲ ರುಬ್ಬಿಟ್ಟಿದ್ದೆ, ಅಂದರೆ ಸೋಮವಾರ ಮಾಡೋದಕ್ಕೆ ಅಂತೇಳಿ. ಆದರೆ ಸೋಮವಾರ ಅದು ನಾನು ಹೇಗೆ ರುಬ್ಬಿಟ್ಟಿದ್ದೀನಿ ಹಾಗೇ ಇದೆ, ಸ್ವಲ್ಪ ಕೂಡ ಅದು ಹುಳಿ ಬಂದಿರಲಿಲ್ಲ. ಅದಕ್ಕೋಸ್ಕರ ನಾನು ಮತ್ತು ಸೋಮವಾರ ಏನು ಮಾಡಿದೆ ಅಂದರೆ ಜೋಳದ ರೊಟ್ಟಿ ಮಾಡೋಣ ಅಂಥೇಳಿ ಜೋಳದ ರೊಟ್ಟಿ ಮಾಡಿದೆ. ಇದನ್ನು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಮಾಡೋಣ ಅಂಥೇಳಿ ಹಾಗೆ ಬಿಟ್ಟೆ. ಇದು ಬಂದು ಮಂಗಳವಾರದ ವಿಡಿಯೋ. ಅದಕ್ಕೆ ಮಂಗಳವಾರ ದೋಸೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ತಿಂಡಿಗೆ ಅಂಥೇಳಿ. ಹಾಗೆ ಚಟ್ನಿ ಬೇಡ ಅಂಥೇಳಿ ಸಾಗು ಮಾಡೋಣ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಸಾಗು ಮಾಡಿದೆ. ಏನಕ್ಕೆ ಅಂದರೆ ಕೌಸಿಗೆ ಬಾಕ್ಸಿಗೆ ಬೇಕು, ಮತ್ತು ನಮಗೂ ಎಲ್ಲಿ ತಿನ್ನೋದಕ್ಕೆ ಬೇಕು. ಸಾಗು ಎಲ್ಲ ಮಾಡಿದರೆ ಏನಂದರೆ ಸ್ವಲ್ಪ ಜಾಸ್ತಿನೇ ಕೇಳ್ತಾರೆ, ಅದಕ್ಕೋಸ್ಕರ. ಅದಾದಮೇಲೆ ಸಾಗು ಸ್ವಲ್ಪ ಸಪ್ಪೆ ಆಗಿತ್ತು, ಅಂದರೆ ಯಾಕೋ ಗೊತ್ತಿಲ್ಲ. ಯಾವ ಉಪ್ಪಿನ ಪ್ಯಾಕೆಟು ಅದು ಹೆಸರು ನೋಡಿಲ್ಲ ನಾನು. ಒಡೆದ್ಮೇಲೆ ಒಂದು ಡಬ್ಬಕ್ಕೆ ಹಾಕಿಟ್ಟಿರ್ತೀವಲ್ಲ, ಅದಾದಮೇಲೆ ನಾನು ಯಾವುದೇ ಸಾಂಬಾರು ಮಾಡಿದ್ರು ಸಪ್ಪೆ ಎಲ್ಲ ಅದೇ ಥರ ಆಗ್ತಿದೆ. ಊಟ ಮಾಡಬೇಕಾದ್ರೆ ಸಾಲ್ಟ್ ಹಾಕ್ಕೋಬೇಕು, ಇಲ್ಲಾಂದರೆ ಮತ್ತೆ ಅಡುಗೆ ಎಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಉಪ್ಪಾಕಿ ಬಿಸಿ ಮಾಡಬೇಕು, ಆ ಥರ ಆಗಿದೆ. ಅದಕ್ಕೆ ಸಾಗು ನೋಡಿದೆ ಫಸ್ಟು, ಅದು ಕೂಡ ಅದೇ ಥರ ಸಪ್ಪೆ ಥರ ಅನ್ನಿಸ್ತಾಯಿತ್ತು. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇನ್ನು ಕೌಶಿಗೆ ದೋಸೆ ಎಲ್ಲ ಹಾಕ್ಕೊಡ್ಬೇಕು. ಕೌಶಿಗೆ ಫಸ್ಟು ಅವನಿಗೇ ಫಸ್ಟು ತಿಂಡಿ ಎಲ್ಲ ಹಾಕ್ಕೊಡೋದು. ಅವನಿಗೆ ದೋಸೆ ಎಲ್ಲ ಹಾಕ್ಕೊಟ್ಬಿಟ್ರೆ ಆಮೇಲೆ ನಾನು ಮಾಮ ಲೇಟು ಫಸ್ಟು. ಆಮೇಲೆ ಕೌಶಿ ತಿಂಡಿ ತಿಂದ್ಕೊಂಡು ಅವ್ನು ಸ್ಕೂಲಿಗೆ ಹೋದ್ಮೇಲೆ ಆಮೇಲೆ ಮಾಮನಿಗೆ ಹಾಕ್ಕೊಡ್ತೀನಿ. ಅವರು ತಿಂದ್ಬಿಟ್ಟು ಏನಾದರೂ ಟೈಮ್ ಇದ್ದರೆ ಅಷ್ಟೇ ನಾನು ಒಟ್ಟಿಗೆ ಹಾಕ್ಕೊಳ್ತೀನಿ. ಇಲ್ಲ ಟೈಮ್ ಇಲ್ಲ ಅಂದರೆ ಅವ್ರು ಆಫೀಸ್ಗೆ ಹೋದ್ಮೇಲೆ ಆಮೇಲೆ ನಾನು ದೋಸೆ ಹಾಕ್ಕೊಂಡು ತಿನ್ನೋದು. ಇಲ್ಲಿ ದೋಸೆ ಇಟ್ಟಿದ್ದೀನಿ ನೋಡಿ, ಸಾಗು ಕೂಡ ರೆಡಿ ಇದೆ. ಕೌಶಿ ಸ್ನಾನಕ್ಕೆ ಹೋಗಿದ್ದ, ಅವ್ನು ಬರೋದ್ರೊಳಗಡೆ ಫಸ್ಟು ಬಾಕ್ಸಿಗೆಲ್ಲ ಹಾಕ್ಬಿಡ್ತೀನಿ. ಏಕೆಂದರೆ ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕೋದ್ರಿಂದ ಏನಾಗುತ್ತೆ, ಬಿಸಿ ಹಾಕ್ಬಾರ್ದಲ್ವ, ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ ಫಸ್ಟು ಪ್ಲಾಸ್ಟಿಕ್ ಬಾಕ್ಸಿಗೆ, ಅಂದರೆ ತಣ್ಣಗಾಗಲಿ ಅಂಥೇಳಿ ಫಸ್ಟು ಅವನಿಗೆ ಬಾಕ್ಸಿಗೆ ಅಂಥೇಳಿ ಹಾಕಿಟ್ಬಿಡ್ತೀನಿ. ಅದು ತಣ್ಣಗಾದಮೇಲೆ ಕ್ಲೋಸ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ. ಆಮೇಲೆ ಅವನಿಗೆ ತಿನ್ನೋದಕ್ಕೂ ಕೂಡ ಒಂದೇ ಒಂದು ದೋಸೆ ತಿನ್ನೋದ್ರಿಂದ ಅವನಿಗೆ ಅದು ತಿನ್ನೋದಕ್ಕೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಮತ್ತೆ ನನ್ನದು ಬೇರೆ ಕೆಲಸಗಳು. ಹಾಗೇನಂದರೆ ಏನಾದರೂ ಅಡುಗೆ ಕೆಲಸ, ಅಂದರೆ ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರೆಲ್ಲ ಮಾಡೋದಿದ್ದರೆ ಅದನ್ನು ಕೂಡ ರೆಡಿ ಮಾಡ್ಕೊಬಿಡ್ತೀನಿ ನಾನು. ಇವಾಗ ಅವನಿಗೆ ದೋಸೆ ಮಾಡ್ತಾ ಇದ್ದೀನಿ. ನಾನು ತಿಂಡಿ ಮಾಡಬೇಕಾದ್ರೇ ಮಧ್ಯಾಹ್ನ ಏನು ಅಡುಗೆ ಮಾಡೋದು ಅಂಥೇಳಿ ರೆಡಿ ಮಾಡ್ಕೊಬಿಡ್ತೀನಿ. ಯಾಕೆಂದರೆ ಈಸಿ ಆಗುತ್ತೆ ನನಗೆ, ಅದು ಅಭ್ಯಾಸ ಆಗಿಬಿಟ್ಟಿದೆ. ಅದರಿಂದ ಇಲ್ಲಿ ನಾನು ಮೊಸಪ್ಪು ಮಾಡೋಣ ಅಂಥೇಳಿ ತೊಗರಿಬೇಳೆ, ಒಂದು ಟೊಮೆಟೊ, ಒಂದು ಈರುಳ್ಳಿ ಮತ್ತು ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, 1 ಅಥವಾ 2, ನೀವು ಎಷ್ಟು ಸಾಂಬಾರು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ನಮ್ಮ ಮನೇಲಿ ಅಂದರೆ 3 ಜನ ಇರೋದ್ರಿಂದ ಸ್ವಲ್ಪನೇ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ತೀನಿ. ಏನಕ್ಕೆ ಅಂದರೆ ಈ ಒಗ್ಗರಣೆಯಲ್ಲೆಲ್ಲ ಹಾಕಿದರೆ ಏನು ಮಾಡ್ತಾರೆ ಅಂದರೆ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ.
ಅಂದರೆ ನಾನು ತಿಂತೀನಿ ಮತ್ತು ಮೋಹನ್ ಮಾಮನೂ ತಿಂತಾರೆ. ಆದರೆ ಕೌಶಿ ಒಬ್ಬನೇ ಸೈಡಲ್ಲೆತ್ತಿ ಇಟ್ಬಿಟ್ಟಿರ್ತಾನೆ. ಅದಕ್ಕೋಸ್ಕರ ಈ ಥರ ಮೊಸೊಪ್ಪೆಲ್ಲ ಮಾಡಬೇಕಾದ್ರೆ ಅಥವಾ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಾಕೋದು. ಈಗ ಮೊಸೊಪ್ಪು ಮಾಡ್ತಾ ಇರೋದ್ರಿಂದ ನಾನು ಅಲ್ಲೂ ಕೂಡ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡ್ತೀನಿ. ಆವಾಗ ಅದನ್ನ ರುಬ್ಬಿಡ್ತೀನಲ್ಲ, ಆವಾಗ ಅವರಿಗೆ ಎತ್ತಿಡೋಕ್ಕಾಗಲ್ಲ. ಅದರಿಂದ ನಾನು ಮೊಸೊಪ್ಪು ಮಾಡಬೇಕಾದ್ರೆ ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡ್ತೀನಿ. ಹಾಗೆ ಇಲ್ಲಿ ನಾನು ಮೊಸೊಪ್ಪಿಗೆ ಸಬ್ಬಸಿಗೆ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಅದೊಂದೇ, ಬೇರೆ ಏನು ಕೂಡ ಯೂಸ್ ಮಾಡ್ತಾಯಿಲ್ಲ. ಅಂದರೆ ಮೆಂತ್ಯ, ಪಾಲಕ್ಕು, ಚಕ್ಕೋತ ಇರ್ಬೋದು, ಇದು ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಎಲ್ಲ ಹಾಕಿದರೆ ಏನಾಗುತ್ತೆ ಅಂದರೆ ತುಂಬ ಜಾಸ್ತಿ ಆಗುತ್ತೆ. 3 ದಿನ ಇಟ್ಟರೂ ಕೂಡ ಮೊಸೊಪ್ಪು ಖಾಲಿ ಆಗೋಲ್ಲ, ಆ ಥರ ಆಗುತ್ತೆ. ಅದರಿಂದ ನಾನು ಸಬ್ಬಸಿಗೆ ಸೊಪ್ಪು ಒಂದೇ ಹಾಕಿ ಮೊಸೊಪ್ಪು ಮಾಡೋದು. ತುಂಬ ಜನ ಇದ್ದರೆ ಅದೆಲ್ಲ ಹಾಕಿದರೆ ನಡೆಯುತ್ತೆ. ನಾವು 3 ಜನ ಇರೋದ್ರಿಂದ ಇಷ್ಟು ಹಾಕಿದರೆ ಸಾಕು. ಇವಾಗ ಕೌಶಿಕ್ ತಿಂಡಿ ಹಾಕ್ಕೊಟ್ಮೇಲೆ ಇದನ್ನು ಕೂಡ ಹಾಗೆ 1 ಸ್ಪೂನಷ್ಟು ಸಾಂಬಾರು ಪುಡಿನೂ ಹಾಕ್ಬಿಟ್ಟಿದ್ದೀನಿ. ಅದನ್ನು ಬೇಯಬೇಕಾದ್ರೂ ಅಂದರೆ ಬೇಯಿಸ್ಕೊಳ್ಬೇಕಾದ್ರೂ ಹಾಕ್ಕೊಬೋದು, ಇಲ್ಲಾಂದರೆ ಒಗ್ಗರಣೆ ಹಾಕಿದ ಮೇಲೂ ಕೂಡ ಹಾಕ್ಕೊಬೋದು. ನಾನು ಬೇಯಿಸ್ಬೇಕಾದ್ರೆ ಹಾಕಿದ್ರೆ ಎರಡೂ ನೀಟಾಗಿ ಬೇಯುತ್ತೆ, ಮತ್ತು ಅದು ಚೆನ್ನಾಗಿ ಬೆಂದಿಲ್ವೇನೋ ಅನ್ನೋ ಥರ ಏನೂ ಇರೋಲ್ಲ. ಕುಕ್ಕರಲ್ಲೇ ಚೆನ್ನಾಗಿ ಬೆಂದಿರುತ್ತೆ ಅಂತ ನಾನು 1 ಸ್ಪೂನು ಸಾಂಬಾರು ಪುಡಿನೂ ಕೂಡ ಹಾಕಿದ್ದೀನಿ. ಅದಾದಮೇಲೆ ಟೈಮ್ ಇತ್ತು ಅಂತೇಳಿ ಮೋಹನ್ ಮಾಮ ಆಮೇಲೆ ನಾನು ದೋಸೆ ತಿಂತೀನಿ ಅಂದ್ರಲ್ಲ, ಅದಕ್ಕೆ ನಾನು ಅವ್ರು ಬರೋದ್ರೊಳಗೆ, ಅಂದರೆ ಸ್ನಾನ ಮಾಡಿ ಬರೋದ್ರೊಳಗೆ ನಾನು ದೋಸೆ ತಿನ್ಕೊಳ್ಳೋಣ ಅಂಥೇಳಿ ಇಲ್ಲಿ ನಾನು ಕೂಡ ದೋಸೆನ ಹಾಕ್ಕೊಂಡು ತಿಂತಾಯಿದ್ದೀನಿ. ಆಮೇಲೆ ಮೋಹನ್ ಮಾಮ ಬರ್ತಾರೆ. ಆಮೇಲೆ ಬರೋದ್ರೊಳಗಡೆ ನಾನು ಫುಲ್ಲು ತಿಂದು ಅವ್ರು ರೆಡಿಯಾಗೋದ್ರೊಳಗಡೆ ಏನಾದರೂ ಒಂದಷ್ಟು ಕೆಲಸಗಳು ಮಾಡ್ಕೊಬೋದಿತ್ತು. ನಾನು ತಿಂದು ಅವರು ಸ್ನಾನ ಮಾಡಿ ಮತ್ತು ಬಟ್ಟೆ ಹಾಕಿ ಬರೋದ್ರೊಳಗಡೆ ನಾನು ದೋಸೆ ತಿಂದ್ಕೊಂಡು ಒಂದಷ್ಟು ಪಾತ್ರೆಗಳೆಲ್ಲ ಇತ್ತು, ಅದನ್ನು ಕೂಡ ತೊಳೆದು ಬಿಡೋಣ, ಯಾಕೆಂದರೆ ಟೈಮ್ ಇತ್ತು. ಅವರು ಇನ್ನೂ ಒಂದು 10 ನಿಮಿಷ ಆಗುತ್ತೆ ಅಂತಂದರು. ಆಮೇಲೆ ದೋಸೆ ಅಂದರೆ ಅಷ್ಟೊಂದು ಇಷ್ಟವೂ ಆಗೋಲ್ಲ, ಏನು 1-2 ತಿನ್ಬೋದು. ಆಮೇಲೆ ಮಧ್ಯಾಹ್ನ ಒಂದು 12 ಗಂಟೆ ಆಗಬೇಕಾದ್ರೇ ಮತ್ತೆ ಹೊಟ್ಟೆ ಹಸೀತಾ ಇರುತ್ತೆ. ಏಕೆಂದರೆ ದೋಸೆ ಆಗಿರೋದ್ರಿಂದ ಅದೇ ಥರನೇ ಆಗೋದು. ಚಪಾತಿ ಎಲ್ಲ ತಿಂದರೆ ಆ ಥರ ಎಲ್ಲ ಏನೂ ಅನಿಸಲ್ಲ. ಈ ದೋಸೆ ಎಲ್ಲ ತಿಂದರೆ ಬೇಗ ಹೊಟ್ಟೆ ಹಸೀತಾ ಇರುತ್ತೆ. ಹಾಗೆ ಮೂಲಂಗಿ ಸೊಪ್ಪು ಇತ್ತು, ಅದನ್ನು ಕೂಡ ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಪಲ್ಯ ಮಾಡಿಬಿಡೋಣ ಅಂಥೇಳಿ ಇವಾಗ ನಾನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಮೋಹನ್ ಮಾಮಂಗೂ ದೋಸೆ ಎಲ್ಲ ಹಾಕ್ಕೊಟ್ಬಿಟ್ಟು ಅವರು ತಿಂದ್ಕೊಂಡು ಆಫೀಸ್ಗೆ ಹೋದರು. ಇವಾಗ ಉಳಿದಿರುವಂಥದ್ದು ದೋಸೆ ಹಿಟ್ಟೇನಿದೆ ಅದನ್ನು ಇವಾಗ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅಂದರೆ ಏನು ಚಪಾತಿ ಎಲ್ಲ ಕಲಿಸ್ತೀನಲ್ಲ ಆ ಥರ ಡಬ್ಬ, ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡ್ತೀನಿ. ಸ್ವಲ್ಪ ದೊಡ್ಡ ಪ್ಲಾಸ್ಟಿಕ್ ಡಬ್ಬ ಆದರೆ ಸರಿ, ಏನಕ್ಕೆ ಅಂದರೆ ಫ್ರಿಜ್ ಕೂಡ ಇದು ಸ್ವಲ್ಪ ಹುಳಿ ಬರುತ್ತೆ, ಅಂದರೆ ಸ್ವಲ್ಪ ಉಕ್ಕುತ್ತೆ ಮೇಲೆ. ಚಿಕ್ಕದಕ್ಕೇನಾದರೂ ನೀವು ಹಾಕಿಟ್ರೆ ಏನಾಗ್ಬಿಡುತ್ತೆ, ಮತ್ತೆ ಅದು ಹುಳಿ ಬಂದು ಫ್ರಿಜ್ಜಲ್ಲೆಲ್ಲ ಚೆಲ್ಲಿರುತ್ತೆ. ಅದಕ್ಕೆ ಸ್ವಲ್ಪ ದೊಡ್ಡ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಬಿಟ್ರೆ ಒಳ್ಳೆಯದು. ನನಗೆ 1-2 ಸರಿ ಈ ಥರ ಅನುಭವಗಳಾಗಿದೆ. ಆದ್ದರಿಂದ ನಾನು ಈ ರೀತಿ ಸ್ವಲ್ಪ ದೊಡ್ಡದ್ರಲ್ಲೇ ಹಾಕಿಡೋಣ ಅಂಥೇಳಿ ಇಲ್ಲಿ ಹಾಕಿಡ್ತಾಯಿದ್ದೀನಿ. ಅದಾದಮೇಲೆ ಇವಾಗ ಮೊಸೊಪ್ಪೆಲ್ಲ ಒಗ್ಗರಣೆ ಮಾಡಬೇಕು. ಅಂದರೆ ಫಸ್ಟು ಅದನ್ನು ರುಬ್ಕೋಬೇಕು. ಇವಾಗೆಲ್ಲ ಅದು ಬೆಂದಿದೆ, 1-2 ವಿಷಲ್ ಆದರೂ ಸಾಕು. ಬೆಂದಮೇಲೆ ಅದನ್ನು ಬಸಿದ್ಬಿಟ್ಟು ನೀಟಾಗಿ, ಮತ್ತು ಅದು ಬಸ್ದಾದ್ಮೇಲೆ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ರುಬ್ಕೊಂಡು ಒಗ್ಗರಣೆ ಹಾಕೋಣ ಅಂಥೇಳಿ ಇಲ್ಲಿ ನೋಡ್ತಾ ಇರ್ಬೋದು. ನೋಡೋಕ್ಕೆ ಇಷ್ಟು ಕಾಣಿಸ್ತಾ ಇದೆ. ನಮ್ಮ ಮನೆಗೆ ಅದು ಕರೆಕ್ಟಾಗಿದೆ. ಇವಾಗ ಅದನ್ನು ರುಬ್ಕೊಳ್ಳೋಣ.
ಇವಾಗ ಮೊಸೊಪ್ಪಿಗೆಲ್ಲ ರುಬ್ಕೊಂಡಾಯಿತು. ರುಬ್ಕೊಂಡಾದ್ಮೇಲೆ ಹಾಗೆ ಮೂಲಂಗಿ ಸೊಪ್ಪೈತಲ್ಲ ಅದ್ರದ್ದು ಕೂಡ ಪಲ್ಯ ಮಾಡೋಣ ಅಂತ ನೋಡಿದೆ. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟೆ. ಆಮೇಲೆ ತೆಂಗಿನಕಾಯಿ ಖಾಲಿಯಾಗಿತ್ತು. ಮತ್ತು ಸ್ವಲ್ಪ ತೆಂಗಿನ ತುರಿ, ಅಂದರೆ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡಿದರೆ ತೆಂಗಿನ ತುರಿ ಹಾಕಬೇಕು, ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ಬಂದೆ ತೆಂಗಿನಕಾಯಿ ಒಂದು ಸುಲಿಯೋಣ ಅಂಥೇಳಿ ನೋಡ್ತಾ ಇದ್ದೀನಿ. ತೆಂಗಿನಕಾಯಿ ಸುಲಿಯೋಕ್ಕೆ ಅಂದರೆ ಕೊಡಲಿ ಆದರೆ ಚೆನ್ನಾಗಿರುತ್ತೆ, ಮಚ್ಚಲ್ಲಿ ಸುಲಿಬೇಕು ಅಂದರೆ ಸ್ವಲ್ಪ ಕಷ್ಟನೇ, ಟೈಮ್ ತೊಗೊಳುತ್ತೆ ಸ್ವಲ್ಪ. ಅದಕ್ಕೆ ಆಮೇಲೆ ಕಾಯಿ ಕೂಡ ಚೆನ್ನಾಗಿರಬೇಕು ಮೇಲೆ ನೋಡೋದಕ್ಕೆ, ಅವಾಗ ಬೇಗ ಸುಲಿಬೋದು. ಸ್ವಲ್ಪ ಮೇಲೆ ಒಂದೊಂದು ತೆಂಗಿನಕಾಯಿ ಚೆನ್ನಾಗಿರಲ್ಲ ನೋಡೋದಕ್ಕೆ, ಅದೇನಾಗುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸುಲಿಯೋದಕ್ಕೆ. ಅದಕ್ಕೆ ನಾನು ಯಾವ ಚೆನ್ನಾಗಿದೆ ಅಂದರೆ ಅರ್ಜೆಂಟ್ ಇತ್ತಲ್ವ ನನಗೆ, ಅದಕ್ಕೆ ಈಸಿಯಾಗಿ ಬೇಗ ಸುಲಿಬೇಕು ಆ ಥರದ ಕಾಯಿ ತೊಗೊಂಡು. ಹಾಗೆ ಇಲ್ಲಿ ತೆಂಗಿನಕಾಯಿನೆಲ್ಲ ಸ್ಟ್ರೈಟ್ ನಿಲ್ಲಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೆಟ್ಟಿಗೆ ನಿಲ್ಲಿಸಬೇಕು, ಆ ಥರ ನಿಲ್ಲಿಸಿದರೆ ತೆಂಗಿನಕಾಯಿ ಏನಂದರೆ ಬೇಗ ಹಾಳಾಗಲ್ಲ. ನೀವು ಹಿಂಗೆ ತಂದುಬಿಟ್ಟು ಸುಮ್ಮನೆ ಹಾಕ್ಬಿಟ್ರೆ ಅದು ಹಾಳಾಗುತ್ತೆ, ಒಳಗಡೆ ಕೊಳ್ತೋಗಿರೋದು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಇಲ್ಲಿ ಎಲ್ಲ ತೆಂಗಿನಕಾಯಿನೂ ನನಗೆ ಯಾವ್ದು ಬೇಕು ಎತ್ಕೊಂಡು ಎಲ್ಲ ತೆಂಗಿನಕಾಯಿನೂ ನೆಟ್ಟಿಗೆ ನಿಲ್ಲಿಸಿದ್ದೀನಿ. ಅದಾದಮೇಲೆ ಹಾಗೆ ಟೆರೆಸ್ ಮೇಲೆ ಇದು 2ನೇ ದಿನ ನೆಲ್ಲಿಕಾಯಿ ಒಣಗಾಕಿದ್ದೀನಿ, ನೋಡ್ತಾ ಇರ್ಬೋದು. ಮೊನ್ನೆ ನಾನು ಕಟ್ ಮಾಡಿದಾಗ ಎಷ್ಟಿತ್ತು, ಇವಾಗ ಕಟ್ ಮಾಡಿ ಒಣಗಿದ ಮೇಲೆ ಅದು ಎಷ್ಟು ಕಾಣಿಸ್ತಾ ಇದೆ ಅಂಥೇಳಿ. ಇದು ಇನ್ನೂ ಕಡಿಮೆ ಆಗುತ್ತೆ, ನೀವು ನೋಡ್ಬೋದು 3 kg ಇದು ನೆಲ್ಲಿಕಾಯಿ ಅನ್ನೋ ಥರ ಆಗಿಬಿಡುತ್ತೆ. ಒಣಗಿದ ಮೇಲೆ ಎಲ್ಲ ಏನಾಗುತ್ತೆ ಹೇಳಿ, ಸಣ್ಣ ಆಗ್ತಾ ಹೋಗುತ್ತೆ. ಆಮೇಲೆ ಬೇಗ ಈಸಿ, ಸಣ್ಣದಾಗಿ ಕಟ್ ಮಾಡಿದ್ರೆ ಈಸಿಯಾಗಿ ಬೇಗ ಕೂಡ ಒಣಗುತ್ತೆ. ದಪ್ಪ ನಾವೇನಾದರೂ ಕಟ್ ಮಾಡಿದ್ರೆ ಅದು ಒಣಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನಾನು ಮೀಡಿಯಮ್ಮಾಗಿ ಕಟ್ ಮಾಡಿರೋದು. ಕಾಯಿ ಸುಲ್ಕೊಬಂದೆ, ಸದ್ಯಕ್ಕೆ ಒಂದು ಸಾಕು ಅಂತೇಳಿ ಒಂದು ಕಾಯಿ ಸುಲ್ಕೊಬಂದಿದ್ದೀನಿ. ಇವಾಗ ಇದನ್ನು ಒಂದು ಹೋಳನ್ನ ಎತ್ತಿಡ್ತೀನಿ, ಒಂದು ಹೋಳು ಮಾತ್ರ ತುರಿಯೋದು, ಆ ಥರ ಮಾಡ್ತೀನಿ. ಇದು ಎತ್ತಿಡೋದು ಮತ್ತು ಇದರಲ್ಲಿ ಸ್ವಲ್ಪ ತುರಿಯೋದು. ಕರೆಂಟ್ ಹೋಗಿದೆ. ಕಾಯಿ ಸುರಿದ್ಮೇಲೆ ನಾನು ಅಲ್ಲೇ ಅದನ್ನು ಒಡೆದು ಎಳ್ನೀರು ಕುಟ್ಕೊಂಡು ಕೆಳಗಡೆ ಎತ್ಕೊಬಂದೆ. ಯಾಕೆಂದರೆ ಕೆಳಗಡೆ ಅದನ್ನು ಒಡೆಯೋಕ್ಕೆ ಹೋದರೆ ಫುಲ್ ಗಲೀಜಾಗುತ್ತೆ ಅಂತೇಳಿ ಮೇಲೆನೇ ಒಡೆದು ಎತ್ಕೊಬಂದಿದ್ದು. ಅದಾದಮೇಲೆ ಇಲ್ಲಿ ಮೊಸೊಪ್ಪಿಗೆ ರುಬ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆ ಹಾಕೋಣ ಅಂಥೇಳಿ ಇವಾಗ ಅದನ್ನು ಸಾಂಬಾರನ್ನ ಮಾಡಿಬಿಡೋಣ ಅಂಥೇಳಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ನಿಮಗೆ ಗೊತ್ತು, ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಚಿಕ್ಕ ಈರುಳ್ಳಿ ಆದರೆ ಅರ್ಧ ಈರುಳ್ಳಿ ಆದರೆ ಸಾಕು, ಹಾಕ್ಬಿಟ್ಟು ಇದಕ್ಕೆ ಇವಾಗ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನಾನು ಮೊಸೊಪ್ಪು ಮಾಡಿದಾಗೆಲ್ಲ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಎರಡೂ ಯೂಸ್ ಮಾಡಿಲ್ಲ ಅಂದರೆ ಅಷ್ಟೊಂದೇನು ಟೇಸ್ಟ್ ಅನಿಸಲ್ಲ. ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯಿನಾದರೂ ಹಾಕಬೇಕು ಮೊಸೊಪ್ಪು ಮಾಡಿದರೆ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ನೀವು ಸೀಗಡಿ ಎಲ್ಲ ತಿಂತೀನಿ ಅಂದರೆ ಇದಕ್ಕೆ ಒಂದಷ್ಟು ಸೀಗಡಿನೂ ಕೂಡ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸೀಗಡಿ ಯೂಸ್ ಮಾಡ್ತಾಯಿಲ್ಲ, ಇದ್ದರೆ ಹಾಕ್ಕೊಳ್ಳಿ. ಏನಂದರೆ ಸೀಗಡಿ ಹಾಕಿದರೆ ಯಾವ ಥರ ಹಾಕಬೇಕು ಅಂದರೆ ತುಂಬ ಸೀಗಡಿನ ಹಾಕ್ಬಾರ್ದು, ಸ್ವಲ್ಪ ಹಾಕಬೇಕು. ನಾವು ಹುಡುಕಬೇಕು ಸೀಗಡಿ ಎಲ್ಲಿದೆ ಅಂಥೇಳಿ, ಸಾಂಬಾರಲ್ಲಿ ಹುಡುಕಿ ತಿನ್ನೋ ಥರ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ನಾವು ಒಂದೊಂದು ಸರಿ ಏನಾಗುತ್ತೆ ತುಂಬ ಹಾಕ್ಬಿಡ್ತೀವಿ, ಚೆನ್ನಾಗಿ ತಿನ್ನಬೇಕು, ಇಷ್ಟ ಆಗಿರುತ್ತೆ ಆ ಥರ ಟೈಮಲ್ಲಿ ಜಾಸ್ತಿ ಸೀಗಡಿ ಹಾಕ್ಬಿಟ್ಟಾಗ ಏನಾಗುತ್ತೆ, ಅಷ್ಟೊಂದು ಇಷ್ಟನೇ ಆಗೋಲ್ಲ. ಒಂದೇ ಹಾಕಬೇಕು, ಅಂದರೆ ನಾವು ಹುಡುಕಿ ತಿನ್ನೋ ಥರ ಇರಬೇಕಷ್ಟೇ, ಆ ಥರ ಅಷ್ಟು ಸೀಗಡಿನ ಹಾಕಬೇಕು. ಇವಾಗ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ನೀವು ಸಾಂಬಾರು ಪುಡಿನ ರುಬ್ಬುವಾಗ ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ಹಾಕ್ಕೋಬೋದು. ನಾನು ಅಂದರೆ ಬೇಯಿಸ್ಬೇಕಾದ್ರೆ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಇಲ್ಲಿ ಏನೂ ಹಾಕ್ತಾಯಿಲ್ಲ. ಉಪ್ಪು ಹಾಕ್ಬಿಟ್ಟು 1-2 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಅಲ್ಲಿಗೆ ಮೊಸೊಪ್ಪು ರೆಡಿ ಆಯಿತು ಅಂತೇಳಿ. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಇದು ನೋಡ್ಬೇಕಾದ್ರೆ ತೆಳು ಇದೆ, 1-2 ಕುದಿ ಬಂದಮೇಲೆ ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ. ಬಿಸಿ ಇರುವಾಗ ಸ್ವಲ್ಪ ತೆಳು ಅಂತ ಅನಿಸುತ್ತೆ, ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ.
ಆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ ಮತ್ತು ನೀವು ರೈಸ್ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಆ ಕಡೆ ಏನಂದರೆ ಮೊಸಪ್ಪು ಮಾಡ್ತಾ ಈ ಕಡೆ ಸೈಡು ಮೂಲಂಗಿ ಸೊಪ್ಪಿನ ಪಲ್ಯ ಕೂಡ ಮಾಡಾಯಿತು. ಮತ್ತು ಇನ್ನೂ ಉಳಿದಿರುವಂಥ ಪಾತ್ರೆಗಳು ಏನಿದೆ ಅದನ್ನು ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ಅಲ್ಲಿಗೆ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ನನಗಂತೂ ಅರ್ಧ ಕೆಲಸ ಅಲ್ಲೇ ಮುಗ್ದಾಗುತ್ತೆ. ಟೈಮ್ ಬಂದು ಇವಾಗ 12:30 ಆಯ್ತು. ಎಲ್ಲ ಕೆಲಸ ಮುಗಿಸೋದ್ರೊಳಗಡೆ ಇನ್ನೂ ಒಂದಷ್ಟು ಕೆಲಸ ಇದೆ. ಅಂದರೆ ಟೆರೆಸ್ ಮೇಲೆ ಹೋಗಿ ಇನ್ನೊಂದೆರಡು ತೆಂಗಿನಕಾಯಿ ಸುಲಿಬೇಕು. ನಾಳೆ ಸುಲಿದ್ರಾಯ್ತು. ಈಗ ಸದ್ಯಕ್ಕೆ ತೆಂಗಿನಕಾಯಿ ಇದೆಯಲ್ಲ ಅಂಥೇಳಿ ಮತ್ತೆ ಟೆರೆಸ್ ಮೇಲೆ ಹೋಗಿಲ್ಲ. ಹಾಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಈಗ ಈ ಪಾತ್ರೆ ಎಲ್ಲ ಜೋಡಿಸ್ಬೇಕು. ಈ ಪಾತ್ರೆ ಎಲ್ಲ ಜೋಡಿಸಿದ್ರೆ ಕೆಲಸ ಮುಗೀತು. ಇನ್ನೊಂದು ½ ಅನ್ ಅವರ್ ಬಿಟ್ಟು ಮತ್ತೆ ರೈಸ್ಗೆ ಇಡಬೇಕು, ಮತ್ತು ಮುದ್ದೆಗೆ ಇಡಬೇಕು. ಈ ಥರ ಯಾಕೆಂದರೆ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಮ ಬರ್ತಾರೆ. ಆದ್ದರಿಂದ ಇವಾಗ ಅಷ್ಟು ಕೆಲಸ ಆಗಿದೆ. ಇವಾಗ ಈ ಪಾತ್ರೆ ತೊಳೆಯುವಾಗ ಒಂಥರ ಕಷ್ಟ, ಮತ್ತು ಜೋಡಿಸ್ಬೇಕಾದ್ರೆ ಈಗ ಎಲ್ಲ ಜೋಡಿಸ್ಬೇಕಲ್ಲ ಆ ಜಾಗಕ್ಕೆ, ಮತ್ತೆ ಸೇರಿಸ್ಬೇಕಲ್ಲ. ಆದ್ದರಿಂದ ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.